ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಜಸ್ಟ್ ಇನ್ನು ಅಪ್ಡೇಟ್ ಬರ್ತಾ ಇರೋದು ಜಸ್ಪ್ರೀತ್ ಬುಮ್ರಾ ಅವರ ಬಗ್ಗೆ. ಜಸ್ಪ್ರೀತ್ ಬುಮ್ರಾ ಅವರು ಈ ಸಲ ನಡೆಯುವಂತ ಟಾಟಾ IPL 2025 ಗೆ ಅವೈಲೇಬಲ್ ಆಗ್ತಾರೆ ಅಂತ ಬರ್ತಾ ಇರೋದು. ಅದ್ರಲ್ಲೂ ಅಲ್ಲದೆ MI ಫ್ಯಾನ್ಸ್ ಗಳೆಲ್ಲ ಖುಷಿ ಪಡುವಂತ ವಿಷಯ, ಜಸ್ಪ್ರೀತ್ ಬುಮ್ರಾ ಅವರು IPL ಗೂ ಮುಂಚೆನೆ ರಿಕವರಿ ಆಗ್ತಾರೆ ಅಂತ ಅಪ್ಡೇಟ್ ಬರ್ತಾ ಇದೆ. ನಮಗೂ ಒಳ್ಳೆ ಖುಷಿನೇ. ಏನಕ್ಕಂದ್ರೆ ಮುಂದೆ ನಡೆಯುವಂತ ಇಂಗ್ಲೆಂಡ್ ಟೆಸ್ಟ್ ಸೀರೀಸ್ ಗೆ ಜಸ್ಪ್ರೀತ್ ಬುಮ್ರಾ ಅವರು ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಇಲ್ಲಿಗೆ ಬಂದ್ರೆ ಒಂದು ಸ್ವಲ್ಪ ವಾರ್ಮ್ ಅಪ್ ಆದಂಗ ಆಗುತ್ತೆ. ಅದಾದ ನಂತರ ಏನು ರಿಕವರಿ ಒಂದ್ ಸ್ವಲ್ಪ ಇದಾಗಿದ್ರು, ಅದ್ರಲ್ಲಿ ಏನಾದ್ರೂ ರಿಕವರಿ ಆಗಿಲ್ಲ ಅಂತ ಬಂದಾಗ ತಿರ್ಗಿ ಏನಾದ್ರು IPL ಅಲ್ಲಿ ಆಡೋ ಟೈಮಲ್ಲಿ ಅದೇ ತರ ಫೀಲ್ ಆದಾಗ ಬೇಗ ರಿಕವರಿಗೆ ಹೋಗ್ಬೋದು ಅನ್ನೋ ಕಾರಣಕ್ಕೆ ಇವರು IPL ನ ಆಡಿದ್ರೆ ಬೆಟರು. ಅದ್ರಲ್ಲೂ ಅಲ್ಲದೆ ಇನ್ನು ನಡೆಯುವಂತ ಇಂಗ್ಲೆಂಡ್ ಮೇಲೆ ಟೆಸ್ಟ್ ಸೀರೀಸ್ಗೂ ಸಹ ವೆರಿ ಇಂಪಾರ್ಟೆಂಟ್. ಅದ್ರಲ್ಲೂ ಅಲ್ಲದೆ ಇವರೇ ಕ್ಯಾಪ್ಟನ್ ಆಗಿ ಇರ್ತಾರೆ ಅಂತಾನೂ ರೂಮರ್ಸ್ ಗಳು ಬರ್ತಾ ಇದೆ. ಆದ್ರೆ ಇನ್ನಾದ್ರೂ ಸೀರೀಸ್ ನಡೆಯಕ್ಕೆ ಇನ್ನ ಸುಮಾರು ದಿನಗಳೇ ಇದೆ, ಸುಮಾರು ತಿಂಗಳುಗಳೇ ಇದೆ. ಅಲ್ಲಿವರೆಗೂ ತುಂಬಾ ಯೋಚನೆ ಮಾಡೋದು ಬೇಡ. ಅಲ್ಲಿವರೆಗೂ ಏನಾದ್ರೂ ಒಂದು ವಿಷಯ ಬಂದೇ ಬರುತ್ತೆ. ಹಾಗೆ ಜಸ್ಟ್ ಇನ್ನೊಂದು ಅಪ್ಡೇಟ್ ಬರ್ತಾ ಇರೋದು ನಮ್ಮ RCB ಫ್ಯಾನ್ಸ್ ಗಳಿಗಂತೂ ಒಂದು ಸ್ವಲ್ಪ ಬೇಸರ ಆಗುವಂತ ವಿಷಯನೇ. ಏನಕ್ಕಂದ್ರೆ ಹೆಜಲ್ವುಡ್ ಅವರು ಏನು ಇಂಜುರಿ ಆಗಿ ಚಾಂಪಿಯನ್ ಟ್ರೋಫಿ ಇಂದನೂ ರೋಲ್ಡ್ ಔಟ್ ಆಗಿದ್ರು, ಹಾಗೆ ನಮ್ಮ RCB ಟೀಮ್ಗೂ ಸಹ ಇವರು ರೋಲ್ಡ್ ಔಟ್ ಆಗ್ತಾ ಇದಾರೆ. ಅಂದ್ರೆ ಹಾಫ್ IPL ಮ್ಯಾಚ್ ನಡೆಯೋ ಗಂಟನು ಇವರು ರೋಲ್ಡ್ ಔಟ್ ಆಗ್ತಾರೆ. ಅಂದ್ರೆ ನಮ್ಮ RCBದು ಏನು 7 ಮ್ಯಾಚ್ಗಳು ಇದೆಯೋ ಅಲ್ಲಿವರೆಗೂ ಅವೈಲೇಬಲ್ ಇರಲ್ಲ. ಅದಾದ ನಂತರ ನೆಕ್ಸ್ಟ್ 7 ಮ್ಯಾಚ್ಗೆ ಅವೈಲೇಬಲ್ ಆಗ್ತಾರೆ ಅಂತ ಬರ್ತಾ ಇದೆ. ವೇಟ್ ಮಾಡಿ ನೋಡೋಣ ಏನಾಗುತ್ತೆ ಅಂತ. ಇವ್ರು ಏನಾದ್ರು ಅವೈಲೇಬಲ್ ಆದ್ರೆ ನಮ್ಮ RCB ಬಾಲಿಂಗ್ ಲೈನಪ್ ಅಲ್ಲಿ ಒಂದ್ ಸ್ವಲ್ಪ ಲಯ ಕಂಡುಕೊಳ್ಳುತ್ತೆ. ಯಾಕಂದ್ರೆ ಇವಾಗ ನೋಡ್ತಾ ಬಂದ್ರೆ ನಮ್ಮ RCB ಬಾಲಿಂಗ್ ಲೈನಪ್ ಅಲ್ಲಿ ಅಷ್ಟೊಂದು ಎಫೆಕ್ಟಿವ್ ಆಗಿ ಮಾಡುವಂತ ಮೇನ್ ಬಾಲರ್ಗಳು ಇಲ್ಲ. ಇವ್ರು ಇದ್ದಿದ್ರೆ ಒಂದು ಸ್ವಲ್ಪ ಹೆಲ್ಪ್ ಆಗ್ತಿತ್ತು ನಮ್ಮ RCB ಟೀಮ್ಗೆ. ಆದ್ರೆ ಇವರು ಹಾಫ್ IPL ಗಂಟ ಅನ್ಅವೈಲೇಬಲ್ ಆಗಿರ್ತಾರೆ. ಅದಾದ ನಂತರ ಅವೈಲೇಬಲ್ ಆಗ್ತಾರೆ ಅಂತ ಬರ್ತಾ ಇದೆ ರಿಪೋರ್ಟ್. ವೇಟ್ ಮಾಡಿ ನೋಡೋಣ ಏನಾಗುತ್ತೆ ಅಂತ. ಹಾಗೆ ಜಸ್ಟ್ ಇನ್ನು ಅಪ್ಡೇಟ್ ಬರ್ತಾ ಇರೋದು ನಮ್ಮ ಚಾಂಪಿಯನ್ ಟ್ರೋಫಿ ರಿಲೇಟೆಡ್. ಯಾವುದೇ ರೀತಿ ಚಾಂಪಿಯನ್ ಟ್ರೋಫಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಯಾರು ಅಂತ ಅನೌನ್ಸ್ ಮಾಡಿರ್ಲಿಲ್ಲ. ಆದ್ರೆ ಜಸ್ಟ್ ಇನ್ನು ಅಪ್ಡೇಟ್ ಬರ್ತಾ ಇರೋದು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಶಿಖರ್ ಧವನ್ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಅದರಲ್ಲೂ ಅಲ್ಲದೆ ಮೇನ್ 2023 ಚಾಂಪಿಯನ್ ಟ್ರೋಫಿಲಿ ಇವರ ಮೇನ್ ಬ್ಯಾಟಿಂಗ್ ಇಂದ ನಮ್ಮ ಇಂಡಿಯಾ ಚಾಂಪಿಯನ್ ಟ್ರೋಫಿನ ವಿನ್ ಆಗಿದ್ದು. ಅದಕ್ಕೋಸ್ಕರ ಈ ಸಲ ICC ಚಾಂಪಿಯನ್ ಟ್ರೋಫಿಗೆ ಇವ್ರನ್ನ ತಲೆಯಲ್ಲಿ ಇಟ್ಕೊಂಡು ಈ ಸಲ ನಡೆಯುವಂತ ಚಾಂಪಿಯನ್ ಟ್ರೋಫಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಮಾಡಿದರೆ ಒಂದು ಒಳ್ಳೆ ವಿಷಯನೇ ನಮ್ಮ ಇಂಡಿಯನ್ ಫ್ಯಾನ್ಸ್ ಗಳಿಗೆ. ಹಾಗೆ ಜಸ್ಟ್ ಇನ್ನೊಂದು ಅಪ್ಡೇಟ್ ಬರ್ತಾ ಇರೋದು ನಮ್ಮ ಟೀಮ್ ಇಂಡಿಯಾದ ಬಗ್ಗೆ. ಏನು ಚಾಂಪಿಯನ್ ಟ್ರೋಫಿಗೆ ನಮ್ಮ ಇಂಡಿಯಾ ಮೊದಲನೇ ಮ್ಯಾಚ್ ಆಡುತ್ತೋ ಅದಕ್ಕೆ ಹರ್ಷಿತ್ ರಾಣಾ ಅವ್ರನ್ನ ಆಡ್ಸಲ್ಲ, ಆ ಜಾಗಕ್ಕೆ ಹರ್ಷದೀಪ್ ಸಿಂಗ್ ನ ಆಡಿಸ್ತಾರಂತ ಬರ್ತಾ ಇದೆ. ನಮ್ಗಿದು ಎಲ್ಲಾರ್ಗು ಗೊತ್ತಿರುವಂತ ವಿಷಯನೇ. ಏನಕ್ಕಂದ್ರೆ ಹರ್ಷಿತ್ ರಾಣಾ ಅವ್ರಿಗೆ ಟೀಮ್ ಅಲ್ಲಿ ಆಡಿ ಅನುಭವ ಬಂದಿಲ್ಲ. ಅದ್ರಲ್ಲೂ ಅಲ್ಲದೆ ಇವರು ರೀಸೆಂಟ್ ಆಗಿ ಇವಾಗ ನಡೆದಿರುವಂತ ಇಂಗ್ಲೆಂಡ್ ODI ಸೀರೀಸ್ ಅಲ್ಲಿ ಡೆಬ್ಯೂ ಮಾಡಿದ್ದು. ಅದಕ್ಕೋಸ್ಕರ ಇವ್ರಿಗೆ ಅಷ್ಟೊಂದು ಪ್ರೆಸರ್ ಕೊಡೋದು ಬೇಡ. ಸುಮ್ನೆ ಪ್ರೆಸರ್ ಕೊಟ್ರೆ ನಾವೇ ಒಂದು ಇಂಡಿಯನ್ ಬಾಲಿಂಗ್ ಅಟ್ಯಾಕ್ ಅಲ್ಲಿ ಒಂದು ಸ್ವಲ್ಪ ಫೇಲ್ಯೂರ್ ಆದಂಗೆ ಕಾಣಿಸುತ್ತೆ. ಏನು ಹರ್ಷದೀಪ್ ಸಿಂಗ್ ಅವರು ಆಲ್ರೆಡಿ T20 ವರ್ಲ್ಡ್ ಕಪ್ ಆಡಿದ್ದಾರೆ, ಹಾಗೆ ಆಲ್ರೆಡಿ ಅವರು ODI ಡೆಬ್ಯೂ ಮಾಡಿದ್ದಾರೆ. ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರುವಂತ ಪ್ಲೇಯರ್. ಅದಕ್ಕೋಸ್ಕರ ಇವ್ರನ್ನ ಚಾಂಪಿಯನ್ ಟ್ರೋಫಿ ಮೊದಲನೇ ಮ್ಯಾಚ್ ಬಾಂಗ್ಲಾದೇಶದ ಮೇಲೆ ಆಡಿಸ್ಬೇಕಂತ ಯೋಚನೆ ಮಾಡಿದ್ದಾರೆ. ಒಳ್ಳೆ ವಿಷಯನೇ. ನೋಡೋಣ ಯಾವ ರೀತಿ 20ನೇ ತಾರೀಕು ನಮ್ಮ ಇಂಡಿಯಾದ ಪ್ಲೇಯಿಂಗ್ 11 ಇರುತ್ತೆ ಅಂತ ಬಾಂಗ್ಲಾದೇಶದ ಮೇಲೆ. ಅದಾದ ನಂತರ ನಡೆಯೋದು ಭಾನುವಾರ ಹೈ ವೋಲ್ಟೇಜ್ ಮ್ಯಾಚ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ. ಅದಕ್ಕಂತೂ ಎಕ್ಸಾಕ್ಟ್ ಆಗಿದ್ದೀನಿ ಆ ಮ್ಯಾಚ್ಗಂತೂ. ನೋಡೋಣ ಯಾವ ರೀತಿ ಮ್ಯಾಚ್ ನಡೆಯುತ್ತೆ ಅಂತ. ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.